ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲಾ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಗುರುಜಿ, ಒಬ್ಬೊಬ್ರು ಯಾರೇ ಬೈದ್ರು ಬೈಸ್ಕೊತಾನೆ ಇರ್ತಾರೆ. 24/7 ಬೈತಾನೆ ಇರು. ನಾನು ಬೈಸ್ಕೊತಾನೆ ಇರ್ತೀನಿ. ನಾನು ರಿಯಾಕ್ಟು ಮಾಡಲ್ಲ, ಡಿಫೆನ್ಸು ಮಾಡಲ್ಲ, ಸುಮ್ನಿರ್ತೀನಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಇಂಥವ್ರಿಗೆ ಏನಂತೀರಾ? ಇವ್ರಿಗೆ ಎಮ್ಮೆ ಅಂತ ಕರಿಬಹುದು. ಎಮ್ಮೆ ಮೇಲೆ ಮಳೆ ಸುರಿದ್ರೆ ನೀನು ಎಮ್ಮೆ ನೋಡು, ಕೆಸರಲ್ಲಿ ಬಿದ್ದು ಒದ್ದಾಡ್ತಾ ಇರ್ತದೆ. ಅದಕ್ಕೇನೋ ಒಂಥರ ಮಜಾ. ಮಳೆ ಬಂದರೂ ಕೂಡ ಎಮ್ಮೆ ಮೇಲೆ ಮಳೆ ಸುರಿದ್ರೆ ಏನು ಅಂತಾರಲ್ಲ, ನಿಧಾನ ಒಳ್ಳೆ ಅದು ಕೂಗೋದು, ನಡೆಯೋದು, ಆಕ್ಟಿವಿಟೀಸ್ ಎಲ್ಲವೂ ಕೂಡ ಎಮ್ಮೆ ಥರನೇ ಇರ್ತದೆ. ಆ ಗೇಂಡಾಮೃಗ ನೋಡು, ಅದು ಅಷ್ಟೇ. ಓಡೋದು ಏನಾದರೂ ಅದಕ್ಕೆ ಶತ್ರುಗಳು ಬಂದರೆ ಮಾತ್ರ ಓಡ್ತದೆ. ಅದೇನು ಒಂದು 20 or 30 ಸ್ಪೀಡಲ್ಲಿ ಅಷ್ಟೇ ಓಡೋದು, ಅದಕ್ಕಿಂತ ಸ್ಪೀಡಾಗಿ ಓಡಲ್ಲ. ಸೊ ಇದೆಲ್ಲ ಎಮ್ಮೆ ಅಂತ ಏನು ಕೇಳೋದಂದ್ರೆ ಅದ್ರ ಚರ್ಮ ಬಹಳ ತಿಕ್ಕಾಗಿರ್ತದೆ. ಸತ್ತನಂತ ಅದರಲ್ಲಿ ಡೋಲ್ಗಿಲೆಲ್ಲ ಮಾಡ್ತಾರೆ. ಸೊ ಎಮ್ಮೆ ಚರ್ಮ ಥರ ಅವರ ಮೆದುಳು ಮತ್ತೆ ಹೃದಯ ಇದೆರಡು ಎಮ್ಮೆ ಥರ ತಪ್ಪಗಿರ್ತದೆ. ಇವ್ರಿಗೆ ನೀನು ಬೈ ಏನೇ ಮಾಡಿದ್ರು ಕೂಡ ಅವ್ರಿಗೆ ಇದು ಮಾಡೋಕ್ಕಾಗಲ್ಲ. ಅಂದರೆ ಅವ್ರನ್ನ ನೀನು ರೇಗ್ಸೋಕ್ಕಾಗಲ್ಲ, ಅವ್ರನ್ನ ಅಳ್ಸೋಕ್ಕಾಗಲ್ಲ. ಯಾಕೆ ಅಳ್ಸೋಕ್ಕಾಗಲ್ಲ ಅಂದರೆ ತಲೆ ಒಳಗಡೆ ಬಿಟ್ಕೊಂಡವನ್ ಮಾತ್ರ ಕ್ರೋಧಗೊಳ್ತಾನೆ. ತಲೆ ಒಳಗಡೆ ಬಿಟ್ಕೊಳ್ಳೋದೇ ಇಲ್ವಲ್ಲ, ಇವನನ್ನ ಹೆಂಗ್ ಕ್ರೋಧ ಪಡಿಸೋದು? ಕರೆಕ್ಟ್. ಇವ್ರನ್ನ ಕ್ರೋಧ ಮಾಡೋದು ಒಂಥರ ಒಳ್ಳೇದೇ ಅಲ್ವಾ ಗುರುಜಿ? ತುಂಬಾ ಒಳ್ಳೇದು. ಬಟ್ ಅದನ್ನ ಬದುಕು ಅಂತ ಅನ್ನಲ್ಲ. ಅಂದ್ರೆ ಆ ರೀತಿ ಮಾಡಿ ಏನು ಪ್ರಯೋಜನ ಇಲ್ಲ. ಎದುರುಗಡೆ ಇರೋನು ಕೂಡ ಬೈದು ಇವಳಿಗೆ ಏನು ಬೈದು ಏನು ಮಾಡ್ತೀವಿ ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಆದ್ರಿಂದ ಆ ರೀತಿ ಮಾಡಕ್ ಹೋಗ್ಬಾರ್ದು. ನಮ್ಮಪ್ಪ ಯಾವಾಗ್ಲೂ ಬೈಸ್ಕೊತಾನೆ ಇರ್ತಾರೆ. ನಮ್ಮಮ್ಮ 24/7 ಅವ್ರ ಮನೇಲಿದ್ದಾಗೆಲ್ಲ ಬೈತಾನೆ ಇರ್ತಾರೆ. ನಾನು ಏನು ಪಾಠ ಕಲಿತೆ ಅಂದ್ರೆ, ನಮ್ಮಪ್ಪಂಗೆ ನಮ್ಮ ಅಣ್ಣ ಯಾವಾಗ್ಲೂ ಬೈತಾ ಇರ್ತಾನೆ. ನೀನ್ ನಮ್ಗೇನು ಮಾಡ್ಲಿಲ್ಲ, ಆಸ್ತಿ ಮಾಡ್ಲಿಲ್ಲ, ಓದಿಸ್ಲಿಲ್ಲ, ಏನು ಮಾಡಲಿಲ್ಲ ಅಂತ. ಬಟ್ ನಾನು ನಮ್ಮಪ್ಪನ ಬೈಯೋದೇ ಇಲ್ಲ. ನಮ್ಮಪ್ಪನಲ್ಲೂ ಒಂದು ಕಲಿತೀನಿ, ಫಿಲಾಸಫಿ ಹುಡುಕ್ತೀನಿ. ಅವ್ರ ಥರ ಸೈಲೆಂಟ್ ಆಗಿರೋದನ್ನ ಕಲ್ತ್ಕೋಬೇಕು. ಆಮೇಲೆ ಅವರು ಎನರ್ಜಿನ ವೇಸ್ಟ್ ಮಾಡಲ್ಲ. ಯಾರಾದ್ರೂ ಫೋನ್ ಮಾಡಿದ್ರೆ ಯೂಸ್ಫುಲ್ ಟಾಕ್ಸೇ ಮಾತಾಡ್ತಾರೆ, ಕೆಲಸ ಮಾಡ್ತಾರೆ. ಆ ಥರ ನಮ್ಮಪ್ಪನಿಂದ ಕಲ್ತಿದ್ದೀನಿ. ಆಮೇಲೆ ಅವ್ರು ನಮಗ್ ಜನ್ಮ ಕೊಟ್ಟಿರೋದೇ ಒಂದು ದೊಡ್ಡ ವಿಷಯ ಅಲ್ವಾ? ಅವ್ರನ್ನ ಹೆಂಗ್ ಬೈಯಕ್ಕಾಗುತ್ತೆ? ಖಂಡಿತವಾಗ್ಲೂ ಆಗಲ್ಲ. ನಮ್ಮ ಭಾವ, ನಮ್ಮ ಅಕ್ಕವ್ರ ಯಜಮಾನ್ರು, ಅವ್ರು ಯಾವಾಗಲೂ ಒಂದು ಹೇಳ್ತಾರೆ ನೋಡು, ಒಂದು ಬೇರೆಯವ್ರಿಗೆ ನಾವು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡೋಕೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಬಯಸಲೂಬಾರ್ದು. ಇದನ್ನು ಚೆನ್ನಾಗಿ ತಿಳ್ಕೊ. ಒಳ್ಳೇದು ಮಾಡದೇ ಹೋದ್ರೂ ಪರವಾಗಿಲ್ಲ, ಕೆಟ್ಟದನ್ನು ಮಾಡಬೇಡ, ಕೆಟ್ಟದನ್ನು ಬಯಸ್ಬೇಡ ಅಂತ. ಹಂಗಾಗಿ ಈಗ ನಿಮ್ಮ ತಂದೆ ಹೇಳ್ದಲ್ಲ, ಅವ್ರು ಆ ಕ್ಯಾಟಗರಿಗೆ ಸೇರಿದ್ರು. ಅವ್ರು ಯಾರು ಏನೇ ಮಾಡಿದ್ರು ರಿಯಾಕ್ಷನ್ ಮಾಡೋದಿಲ್ಲ, ಮೌನವಾಗಿರ್ತಾರೆ. ಅಕಸ್ಮಾತ್ ಈ ಥರ ಬೈತವ್ರೆ ಅಂದ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಬೈಯಕ್ಕೆ ಹೋಗೋದಿಲ್ಲ. ಅವರು ಅದನ್ನು ಯಾರೇ ಬಂದು ಮಾತಾಡಿದ್ರು ಒಂದು ಸ್ವಲ್ಪ ಮೋಟಿವೇಶನ್ ಕೊಡ್ತಾರೆ, ಜ್ಞಾನದ ಮಾತುಗಳನ್ನು ಆಡ್ತಾರೆ, ಅಥವಾ ಬುದ್ಧಿವಂತರ ಮಾತುಗಳನ್ನು ಆಡ್ತಾರೆ, ಜಾಣ್ಮೆಯ ಮಾತುಗಳನ್ನು ಆಡ್ತಾರೆ. ಇದೆಲ್ಲ ಏನೂ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೊಂದು ಫಾರ್ಮಾಲಿಟೀಸ್ಗೋಸ್ಕರ ಸಮಾಧಾನದ ಮಾತುಗಳಾದ್ರೂ ಇರ್ತದೆ. ಸೊ ದಟ್ಸ್ ರಿಯಲಿ ವಂಡರ್ಫುಲ್. ಬಟ್ ಸುಮ್ಮನಿರೋದು ತುಂಬಾ ಕಷ್ಟ ಗುರುಜಿ. ಯಾರಾದ್ರೂ ಬೈತಾ ಇದ್ರೆ ಸುಮ್ಮನೆ ಇರೋದು ತುಂಬಾ ಕಷ್ಟ. ಯಾಕೆ ಕಷ್ಟ ಅಂತಂದ್ರೆ, ಅವ್ರ ರಿಮೋಟ್ನ ನೀನೇನಾದ್ರೂ ಕಷ್ಟ ಅಂತ ಇದೆಯಲ್ಲ, ನೀನು ಅವ್ರ ಕೈಲಿ ಕೊಟ್ಬಿಟ್ಟಿದ್ಯಾ. ಅವ್ರು ಯಾವಾಗ ಬೇಕಾದ್ರೂ ಫ್ಯಾನ್ ಸ್ವಿಚ್ ಆನ್ ಮಾಡ್ತಾರೆ, ಯಾವಾಗ ಬೇಕಾದ್ರೆ ಆಫ್ ಮಾಡ್ತಾರೆ. ರಿಮೋಟ್ ಅವ್ರ ಹತ್ರ ಇದೆ, ನಿಂದ್ ರಿಮೋಟ್ ಅವ್ರ ಹತ್ರ ಇದೆ. ನೀನೊಂದು ಟಿವಿ ಅನ್ಕೋ, ನಿನ್ನನ್ನು ಯಾವಾಗ ಬೇಕಾದ್ರೆ ಆಫ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಆನ್ ಮಾಡ್ಬೋದು. ಯಾವಾಗ ಬೇಕಾದ್ರೂ ನಿನ್ನನ್ನ ಕೋಪಗೊಳಿಸ್ಬೋದು, ಯಾವಾಗ ಬೇಕಾದ್ರೂ ನಿನ್ನ ನಗಿಸ್ಬೋದು. ನನ್ನ ರಿಮೋಟ್ ನನ್ನ ಹತ್ರನೇ ಇದೆ, ನಾನು ಯಾರಿಗೂ ಕೊಟ್ಟಿಲ್ಲ, ನಾನು ಕೊಡೋದು ಇಲ್ಲ. ನನಗಿಷ್ಟ ಬಂದಾಗ ನಗ್ತೀನಿ, ನನಗಿಷ್ಟ ಬಂದಾಗ ಕೋಪಗೊಳ್ತೀನಿ, ನನಗಿಷ್ಟ ಬಂದಾಗ ನಿದ್ದೆ ಮಾಡ್ತೀನಿ, ನನಗಿಷ್ಟ ಬಂದಾಗ ತಿಂತೀನಿ, ಎಲ್ಲವೂ ನನ್ನ ಹತ್ರನೇ. ಬಟ್ ಕೆಲವ್ರು ನಿನ್ನಂಥವ್ರು ಏನು ಮಾಡ್ತಾರೆ, ನಿನ್ನ ರಿಮೋಟ್ನ ಇನ್ನೊಬ್ರು ಕೇಳಿ ಕೊಟ್ಬಿಟ್ಟಿರ್ತಾರೆ. ಅಂದರೆ ಯಾರೋ ಹೇಳ್ತಾನೆ, ಏನಲ್ಲೇ ಈ ನಾಮರ್ದ ಅಂತ. ಅವಾಗ ನೀನು ಏನು ಶರ್ಟಿಂಗ್ ಹಿಂದೆ ಎತ್ಕೊಂಡು ನಾನು ನಾಮರ್ದನ ಅಂತ ಅವನ ಹತ್ರ ಜಗಳಕ್ಕೆ ಹೋದ್ರೆ, ಅವ್ನು ಹೇಳಿದ್ ನಿಜ ಅಂತ ಒಪ್ಕೊಂಬಿಟ್ಟೆ. ಕರೆಕ್ಟ್. ಹಂಗಂದ್ರೆ ನಮ್ಮಪ್ಪನೇ ರೈಟು. ಖಂಡಿತವಾಗ್ಲಿ. ಈಗ ಅವರು ನೀನ್ ನಾಮರ್ದ ಅಂದ್ರೆ ಊಟದಾಗ್ಲೇ ಮೇಲ್ ಫೀಮೇಲ್ ಅಂತ ಹಾಕ್ಬಿಟ್ಟು ಅವ್ರ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ನೀನೇನ್ ಸರ್ಟಿಫಿಕೇಟ್ ಕೊಡೋದು? ಈಗ ನಾಮರ್ದ ಅಂತ ಹೇಳ್ಬಿಟ್ಟವನೆ, ಅವನಿಗೆ ಆಲ್ರೆಡಿ ಮದುವೆ ಆಗಿ ಮಕ್ಕಳಿದಾವೆ, ಮಕ್ಕಳೇ ಸಾಕ್ಷಿ ನಾನು ನಾಮರ್ದ ಅಲ್ಲ ಗಂಡಸು ಅಂತ. ಅವನಿಗೆ ಯಾಕೆ ಪ್ರೂವ್ ಮಾಡಕ್ ಹೋಗ್ತದೆ? ಅವನ್ ದಡ್ಡ ಅಂದ್ರೆ ನೀನು ದಡ್ಡನ? ಅದಕ್ಕೆ ದಡ್ಡರಿಗೆ, ಅಜ್ಞಾನಿಗಳಿಗೆ, ಮೂರ್ಖರಿಗೆ, ಮುಟ್ಟಾಳರಿಗೆ, ಈ ದಡ್ಡ ಶಿಖಾಮಣಿಗಳಿಗೆ, ಇವ್ರಿಗೆಲ್ಲ ಆನ್ಸರ್ ಕೊಡೋ ಅವಶ್ಯಕತೆ ಇಲ್ಲ. ಅದು ಸುಮ್ಮನೆ ಬಿಡ್ಬೇಕು. ಒಂದು ಚೆನ್ನಾಗಿ ತಿಳ್ಕೊ, ನಾಯಿ ಬಂದು ಕಲ್ಲು ಮೇಲೆ ಉಚ್ಚ ಇದ್ಬಿಟ್ಟು ಹೋಗ್ಬಿಡ್ತದೆ. ಕಲ್ಗಾದ್ರಿಂದ ಏನಾಗುತ್ತೆ? ಏನೂ ಆಗಲ್ಲ. ಏನು
ಕಲ್ಲಿನ ಬಿಸಿಲು ಸ್ಟ್ರಾಂಗ್ ಬರ್ತದೆ ಆಗುತ್ತೆ. ಬಿಸಿಲು ಬರ್ತದೆ, ಎಲ್ಲ ಒಣಗೋಗ್ತದೆ. ನೋ ನೋ ಯೂಸ್. ಅದರಿಂದ ನೀನು ಕಲ್ಲೇನಾದರೂ ನಾಯಿ ಜೊತೆ ಜಗಳ ಆಡಕ್ಕೆ ಶುರು ಮಾಡಿಬಿಟ್ರೆ ಯಾವುದು ನಾಯಿಗಳು ಬದುಕದೇ ಇಲ್ಲ. Correct. ಅದಕ್ಕೋಸ್ಕರ ಚೆನ್ನಾಗಿ ನಾವು ಜಗತ್ತನ್ನು ಅರ್ಥಕೊಳ್ಬೇಕು. ಯಾರು ಏನೇನು ಮಾಡ್ತಾರೆ ಅದಕ್ಕೆಲ್ಲ ನಾವು ರಿಯಾಕ್ಷನ್ ಕೊಡ್ತಾ ಹೋದರೆ ನಮ್ಮ ಶಕ್ತಿ ಚೈತನ್ಯ ಎಲ್ಲವೂ ವ್ಯಯವಾಗುತ್ತೆ. ಶಕ್ತಿ ಚೈತನ್ಯ ಬಿಡು, ಬುದ್ಧಿ ಜ್ಞಾನನೂ ಕೂಡ ನಷ್ಟ ಆಗ್ಬಿಡ್ತದೆ. ನಾವು ಅಭಿವೃದ್ಧಿ ಆಗೋ ಜಾಗದಲ್ಲಿ ಅವನತಿ ಕಡೆ ಸಾಗ್ತಾ ಇರ್ತೀವಿ. ಆದ್ದರಿಂದ ಯಾರ್ಯಾರು ಏನೇನು ಹೇಳ್ತಾರೆ ಇದಕ್ಕೆಲ್ಲ ರಿಯಾಕ್ಷನ್ ಕೊಡೋದು ಬೇಕಾಗಿಲ್ಲ. ಲಿಸನ್. ಎರಡೇ ನಿನಗೆ ಸಿಗೋದು ಜಗತ್ತಲ್ಲಿ. ಒಂದು, ಅಜ್ಞಾನಿಗಳಿಂದ ಪಾಠ ಕಲಿಸ್ಕೊಡ್ತಾರೆ, ಅವ್ರು ನಿನಗೆ ಏನನ್ನ ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ. ಇನ್ನೊಬ್ಬರು ಜ್ಞಾನಿಗಳು ಪಾಠ ಹೇಳ್ಕೊಡ್ತಾರೆ, ನಿನ್ನನ್ನು ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಇಬ್ಬರದನ್ನು ಬಹಳ ಕೇರ್ಫುಲ್ಲಾಗಿ ಕೇಳಿಸ್ಕೋಬೇಕು. ನೀನು ಕೇಳಿಸ್ಕೊಂಡು ಏನು ಮಾಡಬಾರ್ದು ಅಂತ ಇವರಿಂದ ಕಲ್ತ್ಕೋ, ಏನು ಮಾಡ್ಬೇಕು ಇವರಿಂದ ಕಲ್ತ್ಕೋ. ಗುರುಜಿ, ಒಬ್ಬೊಬ್ರು ಲೈಫಲ್ಲಿ ಜ್ಞಾನಿನೂ ಇರಲ್ಲ, ಅಜ್ಞಾನಿನೂ ಇರಲ್ಲ, ಯಾರನ್ನೂ ನೋಡಿರಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಝೀರೋಲಿದ್ರು ಝೀರೋಯಿಂದ ಏನಾದ್ರೂ ಒಂದು ಸ್ಟಾರ್ಟ್ ಆಗುತ್ತೆ. ಏನಾದ್ರೂ ಒಂದಲ್ಲ, ಒಂದು ಗೋಲ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಅದರಿಂದನೇ ನಮ್ಮ ಶ್ರಮ ಪಟ್ಟಿ ನಾವೇ ಹೋಗ್ಬೇಕು. ನೀನು ಹೇಳಿದ್ದು ಸುಳ್ಳು. ಅಜ್ಞಾನಿನೂ ನೋಡಲ್ಲ, ಜ್ಞಾನಿನೂ ನೋಡಲ್ಲ ಅಂತಾರಲ್ಲ, ಆ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳ್ತಾ ಇರೋದು ಹಗಲು ಇಲ್ಲ ರಾತ್ರಿನೂ ಇಲ್ಲ ಅಂತ. ಹಗಲಿದ್ಮೇಲೆ ರಾತ್ರಿ ಇದ್ದೇ ಇರ್ತದೆ, ಗಂಡಿದ್ಮೇಲೆ ಹೆಣ್ಣು ಇದ್ದೇ ಇರ್ತದೆ, ರಾಜ ಇದ್ಮೇಲೆ ರಾಣಿ ಇರ್ತಾನೆ, ಆಕಾಶ ಇದ್ಮೇಲೆ ಭೂಮಿ ಇರ್ತದೆ. ಇಲ್ಲಿ ವಿರುದ್ಧವಾಗಿ ಎಲ್ಲವೂ ಇದ್ದೇ ಇದೆ. ಫ್ಯಾನ್ ಇದ್ಮೇಲೆ ಸ್ವಿಚ್ ಇದೆ, ಸೊ ಪರ್ಕೆ ಇದ್ಮೇಲೆ ಮರ ಇದೆ, ಪೆನ್ ಇದ್ಮೇಲೆ ಕ್ಯಾಪ್ ಇದೆ. ಆ ರೀತಿ ಎಲ್ಲವೂ ಕೂಡ ವಿರುದ್ಧವಾಗಿದೆ. ನೀನು ಇದ್ದೇ ಇರುತ್ತೆ, ಬಟ್ ಕೆಲವರು ಅದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಗೋಧೂಳಿ ಆಡುವ ಸಮಯ ಅಂತಾರೆ. ಅಂದ್ರೆ ಬೆಳಕು ಇಲ್ಲ, ಕತ್ಲು ಇಲ್ಲ, ಅದನ್ನ ಗೋಧೂಳಿ ಅಂತ ಕರೀತಾರೆ. ಮುಂಜಾನೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಒಂಥರ ತಿಳಿಯಾದ ವಾತಾವರಣ ಇರ್ತದೆ. ಅದು ನೀನು ರಾತ್ರಿಗೂ ಸೇರ್ಕೊಳ್ಳಲ್ಲ, ಹಗಲಿಗೂ ಸೇರ್ಕೊಳ್ಳಲ್ಲ. ಆ ಸಮಯನ ಕೆಲವರು ಇಷ್ಟಪಡ್ತಾರೆ. ಇದನ್ನ ಬೇಕಾದ್ರೆ ನೀನು ಹೇಳ್ಬೋದೇ ಹೊರತು ಅವರು ನಾನು ಕತ್ಲೆ ನೋಡಲ್ಲ, ಬೆಳಕೆ ನೋಡಲ್ಲ ಅಥವಾ ನೋಡಿಲ್ಲ ಅನ್ನೋದು ಸುಳ್ಳು. ಜ್ಞಾನಿನೂ ನೋಡಿರ್ತಾರೆ, ಅಜ್ಞಾನಿನೂ ನೋಡಿರ್ತಾರೆ, ಬುದ್ಧಿವಂತರನ್ನು ನೋಡಿರ್ತಾರೆ, ದಡ್ರನ್ನು ನೋಡಿರ್ತಾರೆ, ಕೆಲಸ ಮಾಡೋ ಶ್ರಮಜೀವಿಗಳನ್ನೂ ನೋಡಿರ್ತಾರೆ, ಸೋಮಾರಿಗಳನ್ನೂ ನೋಡಿರ್ತಾರೆ. ಆದರೆ ಇವರು ಕೆಲಸನೂ ಮಾಡಲ್ಲ, ಸೋಮಾರಿಗಳು ಆಗಲ್ಲ, ಅದ್ರ ಮಧ್ಯದಲ್ಲಿ ಇರ್ತಾರೆ. ಇವನು ಜ್ಞಾನಿನೂ ಅಲ್ಲ, ಅಜ್ಞಾನಿನೂ ಅಲ್ಲ, ಮಧ್ಯದಲ್ಲಿರ್ತಾರೆ. ಈ ರೀತಿ ಬೇಕಾದರೆ ಇರೋ ಅಂಥದ್ದು ಅದು ಪೊಸಿಷನ್. ಅದು ಅಂದರೆ ಅವನ ಆಯ್ಕೆ ಎಲ್ಲಿದೆ, ಪ್ಲಸ್ಸಾ ಮೈನಸ್ಸಾ, ನೆಗೆಟಿವ್ನ ಪಾಸಿಟಿವ್ನ, ರೈಟಾ ರಾಂಗಾ, ಸೊ ಗುಡ್ಡಾ ಬ್ಯಾಡಾ, ಇದು ಎರಡೂ ಅಲ್ಲ, ಇದು ಎರಡರ ಮಧ್ಯದಲ್ಲಿರ್ತಾರೆ. ರಿಯಲ್ ಆಗಿ ಒಂದು ರೀತಿ ಇಂಥವ್ರು ಬೇಕೇ ಬೇಕು. ಯಾಕೆಂದರೆ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಇಸ್ ಎ ಬ್ಯಾಲೆನ್ಸ್ ಅಂತ. ಬ್ಯಾಲೆನ್ಸನ್ನು ಅಂದರೆ ಸಮತೋಲನ. ಇದನ್ನು ಯಾರ್ಯಾರು ಕಾಪಾಡ್ಕೊಳ್ತಾರೋ ಇವರೆಲ್ಲರೂ ಕೂಡ ಅದ್ಭುತವಾದ ಜೀವನವನ್ನು ಸಾಗಿಸ್ತಾರೆ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತಾರಲ್ಲ, ಆ ರೀತಿ ಇವ್ರಿಗೆ ಅತಿ ಆಗೋದಕ್ಕೆ ಇಷ್ಟ ಇಲ್ಲ. ಅಂದರೆ ದಡ್ಡತನ ಅತಿಯಾಗೂ ಮಾಡಲ್ಲ, ಬುದ್ಧಿವಂತಿಕೆನೂ ಅತಿಯಾಗೂ ಮಾಡಲ್ಲ, ಅದರ ಮಧ್ಯದಲ್ಲಿರ್ತಾರೆ. ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಉಪಯೋಗಿಸ್ಕೊಳ್ತಾರೆ. ಉದಾಹರಣೆಗೆ ಬಡವನೂ ಅಲ್ಲ, ಅವ್ನು ಶ್ರೀಮಂತನೂ ಅಲ್ಲ, ಮಧ್ಯದಲ್ಲಿದ್ದಾನೆ. ಸೊ ಇವನಿಗೆ ಬಡವನಾಗಕ್ಕೂ ಇಷ್ಟ ಇಲ್ಲ, ಶ್ರೀಮಂತನಾಗಕ್ಕೂ ಇಷ್ಟ ಇಲ್ಲ. ಎಷ್ಟೊಂದು ಜನ ಇದ್ದಾರೆ ಈ ಥರ. ಅವ್ನಿಗೆ ಆಪ್ಷನ್ಗಳಿದೆ, ನಿಜವಾಗ್ಲೂ ಅವ್ನು ಶ್ರೀಮಂತನಾಗ್ಬೋದು, ಬಟ್ ಅವ್ನಿಗೆ ಆಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ಇರ್ತಾನೆ. ಈ ರೀತಿ ನೀನು ಸಾಕಷ್ಟು ಜನರನ್ನು ನೋಡ್ಬೋದು, ಬಟ್ ನೀನು ನೋಡ್ದೇ ಇರೋಕ್ಕಾಗೋದಿಲ್ಲ. ಆ ಥರ ಹೇಳಲೇಬೇಡ. ಭೂಮಿ ಹುಟ್ಟಿದ ಮೇಲೆ ಹಗಲು ರಾತ್ರಿಗಳು ಎರಡೂ ನೋಡಬೇಕು. ಹಂಗಿರೋದ್ರಿಂದ ಖಂಡಿತವಾಗ್ಲೂ ನೋಡ್ತೀವಿ. ಆದರೆ ಪೊಸಿಷನ್ ನಿನಗೆ ಬಿಟ್ಟಿದೆ, ಈ ಮೂರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೆ. ಓಕೆ, ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.